ಇದು ಬಂದು ನಮ್ಮ ಸೌತ್ ಇಂಡಿಯಾದ ಮೊದಲ ಡಬಲ್ ಡೆಕ್ಕರ್ ಟ್ರೈನ್ ವ್ಲಾಗ್ ಇದು. ಬನ್ನಿ ಇವಾಗ ನಮ್ಮ ಟ್ರೈನ್ ಒಳಗಡೆ ಎಂಟ್ರಿ ಹೊಡಿಯೋಣ. ಇದು ಬಂದು ಮಿಡಲ್ ಸೀಟಿಂಗು. ಸೊ ಅಲ್ಲಿ ನಿಮ್ಗೊಂದು ಅಪ್ಪರ್ ಸೀಟಿಂಗ್ ಕಾಣಿಸ್ಬೋದು. ಸೊ ಇಲ್ಲಿ ನಿಮ್ಗೊಂದು ಲೋವರ್ ಸೀಟಿಂಗ್ ಕಾಣಿಸ್ಬೋದು. ಆಲ್ಮೋಸ್ಟ್ ನಾನು ಟಚ್ ಆಗ್ತಿದ್ದೀನಿ ರೂಫ್ ಟಾಪ್ಗೆ. ಸ್ಪೀಡ್ ನೋಡಿ, ಸಖತ್ ಫುಲ್ ಸ್ಪೀಡಲ್ಲಿ ಸ್ಕಿಪ್ ಹೊಡ್ತೀವಿ ಗುರು, ಸಖತ್. ನಮಸ್ಕಾರ ಗುರುಗಳೇ, ನಾನು ನಿಮ್ಮ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ವ್ಲಾಗ್ ಅಂತ. ಇದು ಬಂದು ನಮ್ಮ ಸೌತ್ ಇಂಡಿಯಾದ ಮೊದಲ ಡಬಲ್ ಡೆಕ್ಕರ್ ಟ್ರೈನ್ ವ್ಲಾಗ್ ಇದು. ಲೈಕ್ ನಮ್ಮ ಸೌತ್ ಇಂಡಿಯಲ್ಲಿ ಡಬಲ್ ಡೆಕ್ಕರ್ ಇನಾಗ್ರೇಟ್ ಆಗಿರೋದು ಈ ರೂಟಲ್ಲೇ, ಬೆಂಗಳೂರಿಂದ ಚೆನ್ನೈವರೆಗೂ. ಡೇಟ್ ಮಾತಾಡೋಕೆ ಹೋದರೆ ಯಾವಾಗ ಫಸ್ಟ್ ಇನಾಗ್ರೇಟ್ ಆಗಿದ್ದಂದರೆ ಇದು ಬಂದು 25th April 2013 ಫಸ್ಟ್ ರನ್ನು ಫಸ್ಟ್ ಸರ್ವಿಸ್ ಪ್ರೊವೈಡ್ ಮಾಡಿತ್ತು. ಸೊ ಇವತ್ತು ನಾವು ಇದರಲ್ಲಿ ಜರ್ನಿ ಮಾಡ್ತೀವಿ, ನಿಮಗೆ ಇಂಟೀರಿಯರ್ಸ್ ಎಲ್ಲ ತೋರಿಸ್ತೀವಿ, ಮತ್ತು ಇದರಲ್ಲಿ ಪ್ಯಾಂಟ್ರಿ, ಸೈಡ್ ಪ್ಯಾಂಟ್ರಿ ಹೆಂಗಿರುತ್ತೆ ಅದೆಲ್ಲ ತೋರಿಸ್ತೀವಿ. ಫಸ್ಟು ನಿಮ್ಗೊಂದು ಲುಕ್ಕು ಆಚೆ ಕಡೆಯಿಂದ ಕೊಡ್ತೀನಿ. ಆ್ಯಕ್ಚುಲಿ ಇದು ರೇಕ್ ಶೇರಿಂಗ್ ಮಾಡ್ತಿದೆ, ಮೊದಲು ಬಂದು ಇದು ರೇಕ್ ಶೇರಿಂಗ್ ಮಾಡ್ತಿದ್ದಿಲ್ಲ. ಅದೇನು ಕಾರಣ ಇದು ರೇಕ್ ಶೇರಿಂಗ್ ಸ್ಟಾರ್ಟ್ ಆಯಿತು ಅಂತ ನನಗೂ ಅರ್ಥ ಆಗಿಲ್ಲ ಗುರು. ಸೊ ನೀವು ನೋಡ್ಬೋದು, ಇದೇ ನಮ್ಮ ಡಬಲ್ ಡೆಕ್ಕರ್ ಟ್ರೈನು. ಸೊ ನಾರ್ಮಲ್ ಟ್ರೈನಿಂದ ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ನೀವು ನೋಡಿರ್ತೀರ ಸುಮಾರು ವೀಡಿಯೋಸು ಡಬಲ್ ಡೆಕ್ಕರ್ದು. ಡಬಲ್ ಡೆಕ್ಕರ್ ಏನಂದರೆ 2 ಫ್ಲೋರ್ಸಲ್ಲಿರುತ್ತೆ ಟ್ರೈನು. ಒಂದು ಲೋವರ್ ಫ್ಲೋರ್ ಇರುತ್ತೆ, ಒಂದು ಅಪ್ಪರ್ ಫ್ಲೋರ್ ಇರುತ್ತೆ. ಒಳಗಡೆ ನಿಮ್ಗೆ ತೋರಿಸ್ತೀನಿ, ಬಟ್ ಅದ್ರ ಮುಂಚೆ ಇದು ನೋಡ್ಬಿಡಿ. ರೇಕ್ ಶೇರಿಂಗ್ ಹೇಳ್ನಲ್ಲ, ಮೊದಲು MGR ಚೆನ್ನೈಯಿಂದ KSR ಬೆಂಗಳೂರುವರೆಗೆ ಓಡ್ತಿತ್ತು. ಬಟ್ ಇವಾಗ KSR ಬೆಂಗಳೂರಿಂದ ಕೊಯಂಬತ್ತೂರ್ವರೆಗೂ ರೇಕ್ ಶೇರಿಂಗ್ ಕೂಡ ಇದು ಸ್ಟಾರ್ಟ್ ಮಾಡಿಬಿಟ್ಟಿದೆ. ನಾನು ಆಲ್ರೆಡಿ ಲಾಸ್ಟ್ ಇಯರು ಇದರಲ್ಲಿ ಜರ್ನಿ ಮಾಡಿದೆ. ಇದರಲ್ಲಿ ಮೊದಲು ಬೇರೆ ಡಬಲ್ ಡೆಕ್ಕರ್ ಕೋಚಸ್ ಇತ್ತು, ಇವಾಗ ಬಂದು ಸೆಕೆಂಡ್ ಸೀಟಿಂಗ್ ಕೋಚು ಆಗಿಬಿಟ್ಟಿದ್ದಾರೆ. ಮತ್ತು ಮೊದಲು ಬಂದಿದ್ದು ಟೈಮಿಂಗು ಐ ಗೆಸ್ ಡಿಫ್ರೆಂಟ್ ಇತ್ತು. 2:30ಗೆ ಬೆಂಗಳೂರಿಂದ ಹೊರಡ್ತಿತ್ತು. ಬಟ್ ಇವಾಗ ಟೈಮಿಂಗ್ ಚೇಂಜ್ ಆಗಿದೆ. ಟೈಮಿಂಗ್ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ರೇಕ್ ಶೇರಿಂಗ್ ಏನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು ಅಂತ ಗೊತ್ತಾಗಿಲ್ಲ. ಇವಾಗ ಕೋಚ್ ನೋಡೋಕೆ ಹೋದರೆ ನಾನು ಹಿಂದೆ ನೋಡ್ಕೊಂಬಂದೆ, ಸ್ವಲ್ಪ ಕೋಚಸ್ದು ಸ್ಟಿಕ್ಕರ್ ಎಲ್ಲ ಹೋಗ್ಬಿಟ್ಟಿದೆ ಗುರು. ಬನ್ನಿ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಳಗಡೆ ಹೋಗೋಣ, ನಿಮ್ಗೆ ಸ್ವಲ್ಪ ಇಂಟೀರಿಯರ್ಸ್ ತೋರಿಸ್ತಾನೆ ಇದ್ರದ್ದು. ಬನ್ನಿ ಇವಾಗ ನಮ್ಮ ಟ್ರೈನ್ ಒಳಗಡೆ ಎಂಟ್ರಿ ಹೊಡಿಯೋಣ. ಸೊ ಇಂಟೀರಿಯರ್ಸ್ ಎಲ್ಲ ನಿಮ್ಗೆ ತೋರಿಸೋಣ, ಯಾಕಂದರೆ ಪ್ಯಾಸೆಂಜರ್ಸ್ ಸುಮಾರು ಜನ ಇವಾಗ ಇರಲ್ಲ ಅಲ್ವಾ. ಸೊ ಸ್ಲೈಡಿಂಗ್ ಮಾಡ್ಕೊಂಡ್ಬಿಟ್ಟಿದೆ. ಈ ಒಪ್ಪೋ ಫುಲ್ ಟೈಟ್ ಇದೆ ಗುರು. ಸ್ಲೋಲಿ ಆಗಿಬಿಡೋಣ. ಸ್ಲೋಲಿ ಆಗೋದೇ ಹೋಯಿತು. ಸೊ ನಾನು ಇವಾಗ ವೈಡ್ ಆ್ಯಂಗಲ್ ಆನ್ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ಬೋದು, ಇದು ಬಂದು ಮಿಡಲ್ ಸೀಟಿಂಗು. ಸೊ ಅಲ್ಲಿ ನಿಮ್ಗೊಂದು ಅಪ್ಪರ್ ಸೀಟಿಂಗ್ ಕಾಣಿಸ್ಬೋದು. ಸೊ ಇಲ್ಲಿ ನಿಮ್ಗೊಂದು ಲೋವರ್ ಸೀಟಿಂಗ್ ಕಾಣಿಸ್ಬೋದು. ಸೊ ಇದೆಲ್ಲ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಮಿಡಲ್ ಸೀಟಿಂಗ್ ತೋರಿಸೋಣ ನಿಮಗೆ. ಸೊ ಇಲ್ಲಿ ನೀವು ನೋಡ್ಬೋದು 3+3+2+1 ಸೇಮ್. ಇದು ಕಡೆ ಎಲ್ಲ ಇದು ಕಡೆ ಬಂದು 2+2+2+1 ಅಲ್ಲಿದೆ. ಸೊ ಇಲ್ಲಿ ನಿಮಗೆ ಲಗೇಜ್ ಸ್ಪೇಸ್ ಸಿಗ್ಬಿಡುತ್ತೆ. ಈ ಟ್ರೈನಲ್ಲಿ ನೀವು ನೋಡೋಕೆ ಹೋದರೆ ಬೇರೆ ಮಿಡಲ್ ಸೀಟ್ ಅವ್ರಿಗೆ ಲಗೇಜ್ ಸ್ಪೇಸ್ದು ಹೈಟ್ ಎಲ್ಲ ಸಕ್ಕದಾಗಿ ಸಿಗುತ್ತೆ, ಅವ್ರಿಗೇನು ಪ್ರಾಬ್ಲಮ್ ಬರೋಲ್ಲ. ಬಟ್ ಲೋವರು ಅಪ್ಪರಿಗೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಅದೇನಂತ ಸ್ವಲ್ಪ ಮುಂದೆ ತಿಳಿಸ್ತೀನಿ. ಸೊ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇದು ಕಾಮನ್ ಇರುತ್ತೆ, ಅಲ್ಲಿ ಬಾಟ್ಲ್ ಹೋಲ್ಡರು. ಅದಾದಮೇಲೆ ನಿಮಗೆ ಫುಡ್ ಟ್ರೈಲ್ ಸಿಗುತ್ತೆ. ಅದಾದಮೇಲೆ ಒಂದು ಸಾಕೆಟು ಚಾರ್ಜಿಂಗ್ಗೆ. ಇದು ವಿಂಡೋ ಶೇಡು, ಇದು ನಿಮ್ಗೆ ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಸೀಟಿಂಗ್ ನಂಬರ್ಸ್ದು ಹಾಕ್ಬಿಟ್ಟಿರ್ತಾರೆ, ಯಾವ್ದು ವಿಂಡೋ, ಯಾವ್ದು ಐಲು, ಯಾವುದು ಮಿಡಿಲು. ಬಟ್ ಇಲ್ಲಿ ಮಿಡಿಲ್ಗೂ ಐಲ್ ಅಂತ ಹಾಕ್ಬಿಟ್ಟಿದ್ದಾರೆ. ಅದೇನಂತ ಇವರು ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಐಲ್ಗೆ ಮಿಡಿಲ್ ಹಾಕಿದ್ದಾರೆ, ಅಲ್ಲಿ ಮಿಡಿಲ್ಗೆ ಐಲ್ ಹಾಕಿದ್ದಾರೆ, ಏನೂ ಹೇಳೋಕ್ಕಾಗಲ್ಲ. ಸೊ ಇದು ನೀವು ಮಿಡಿಲ್ ನೋಡಿದ್ರಲ್ಲ. ಬನ್ನಿ ಫಸ್ಟು ಲೋವರ್ಗೆ ಹೋಗೋಣ, ಆಮೇಲೆ ಅಪ್ಪರ್ಗೆ ಹೋಗೋಣ. ಇವಾಗ ನಾನು ಲೋವರ್ಗೆ ಹೋಗ್ತೀನಿ. ಸೊ ನೀವು ಲೋವರ್ಗೆ ಹೋದರೆ ಇಲ್ಲಿ ನಿಮಗೆ ಟೋಟಲ್ ಸೀಟ್ಸ್ ಹಾಕಿದ್ದಾರೆ. ಆ್ಯಕ್ಚುಲಿ 120 ಸೀಟ್ಸ್ ಬಂದು ಟೋಟಲ್ ಇದರಲ್ಲಿ ಇರೋದು. ಸೊ ಇದು ಲೋವರ್ಗೆ ಇಳಿತೀನಿ ನಾನು. ಸೊ ಲೋವರ್ಗೆ ಇಲ್ಲರೆ ಇಲ್ಲಿದು ಫಸ್ಟ್ ನೀವು ಹೈಟ್ ಅವರಿದ್ರೆ ಫಸ್ಟು ಇದನ್ನು ಸ್ವಲ್ಪ ಮೈಂಡ್ ಮಾಡ್ಕೊಳ್ಳಿ. ಲೈಕ್ ತಗಲ್ಕೊಳತ್ತೆ. ಸ್ವಲ್ಪ ಜಾಸ್ತಿ ಹೈಟ್ ಇದ್ದರೆ ನಾನು 6 ಇದ್ದೀನಿ. ಸೊ ಆಲ್ಮೋಸ್ಟ್ ಟಚ್ ಆಗ್ತಿದೆ. ಸೊ ಇದೆ ನೋಡಿ, ಇದು ಕಡೆ 3 ಕಾನ್ಫಿಗ್ರೇಷನು, ಇದು ಕಡೆ 2 ಕಾನ್ಫಿಗ್ರೇಷನು. ಸೇಮ್ ನಿಮಗೆ ಇಲ್ಲಿ ಬಾಟ್ಲ್ ಹೋಲ್ಡ್ರ್ ಬಂದು ಸೀಟ್ ಹಿಂದೆ ಸಿಗುತ್ತೆ. ಲೈಕ್ ನಿಮ್ಮ ಮುಂದೆ ಯಾವ ಸೀಟ್ ಇರುತ್ತೆ ಅದ್ರ ಮುಂದೆ ಇರುತ್ತೆ. ಮತ್ತು ಇದು ಫುಡ್ ಟ್ರೇ, ಸೇಮ್ ದೊಡ್ಡ ವಿಂಡೋ ಸಿಗುತ್ತೆ. ಇದೊಂದು ಅಡ್ವಾಂಟೇಜು, ಬಟ್ ಸ್ವಲ್ಪ ಗಲೀಜಾಗಿರುತ್ತೆ, ಅದೊಂದು ಡಿಸ್ಅಡ್ವಾಂಟೇಜು. ಮತ್ತು ವಿಂಡೋ ಶೇಡ್ ಅಂತೂ ನಾರ್ಮಲ್ ಸಿಗುತ್ತೆ. ಇಲ್ಲಿ ನೋಡಿ, ನಾನು ಹೇಳ್ದಲ್ಲ ಮಿಡಿಲಲ್ಲಿ ಎವ್ವಿ, ನಾನು ಝೂಮ್ ಮಾಡ್ತೀನಿ ಸ್ವಲ್ಪ ನೋಡಿ. ಮಿಡಿಲಲ್ಲಿ ಮಾತ್ರ ಎವ್ವಿ ಲಗೇಜ್ ಸ್ಪೇಸು, ಇಲ್ಲಿಂದ ಹಿಡಿದು ಫುಲ್ಲಲ್ಲಿ. ಇಲ್ಲಿ ನೀವು ನೋಡೋಕೆ ಹೋದರೆ ಇಷ್ಟೇ ಗುರು. ಓಹ್ ಹಾಂ, ಇಷ್ಟು, ಯಾಕಂದರೆ ಇಲ್ಲಿ ತಾನೇ ಲಗೇಜ್ ಇಕ್ಕೋದು. ಸೊ ಇಷ್ಟು ನೀವು ನೋಡ್ಬೋದು, ಒಂದು ಇಷ್ಟಿಂದ ಇಷ್ಟು ಅಷ್ಟೇ. ಅದಾದಮೇಲೆ ನಿಮ್ಗೆ ಸೆಂಟ್ರಲೈಸ್ಡ್ ಲೈಟಿಂಗ್ ಸಿಗುತ್ತೆ. ಓ ಗುರು, ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಆಲ್ಮೋಸ್ಟ್ ನಾನು ಟಚ್ ಆಗ್ತಿದ್ದೀನಿ ರೂಫ್ ಟಾಪ್ಗೆ. ಓ ಇದೊಂದು ಸೈಕು.
ಮತ್ತು ಇಲ್ಲಿ ನೀವು ಮಿಡಲ್ ಅವ್ರದ್ದು ನೋಡ್ಬೋದು. ಇಲ್ಲಿ ಯಾರಿಗೆ ಸೀಟ್ ಸಿಗುತ್ತೆ, ಒಂದು 4 ಜನ ಬುಕ್ ಮಾಡಿದ್ರೆ ಅವ್ರು ಇಲ್ಲಿ ಹಿಂಗೆ ಸಿಕ್ಬಿಟ್ರೆ ಸಖತ್ತು ಮಜಾ ಮಾಡ್ಕೊಂಡು ಹೋಗ್ಬೋದು ಅವರು. ಬಟ್ ಸೀಟಿಂಗ್ ಎಲ್ಲ ಎಷ್ಟು ಕಂಫರ್ಟಬಲ್ ಇರುತ್ತೆ ಅದು ನಾನು ನಿಮ್ಗೆ ಹೇಳ್ತೀನಿ ಸ್ವಲ್ಪ ಮುಂದೆ. ಅಷ್ಟೇ ಇವರು. ಇವಾಗ ಅಪ್ಪರ್ಗೆ ಹೋಗೋಣ. ನೋಡಿ ಇದಂತೂ ಆಲ್ಮೋಸ್ಟ್ ಟಚ್ ಆಗ್ತಿದೆ. ಐ ಗೆಸ್ ಇದು ಕೊಯಂಬತ್ತೂರು ಟ್ರೈನು. ನಮ್ಮದು ಮೊದಲು ನಾನು ಒಂದು ಸಲ ಜರ್ನಿ ಮಾಡಿದೆ KSR ಟು ಜುಲಾರ್ಪೇಟೆ, ಸೇಮ್ ಡಬಲ್ ಡೇಕರಲ್ಲೇ. ಸೊ ಇಲ್ಲಿ ನೀವು ನೋಡ್ಬೋದು, ಅದರಲ್ಲಿ ನಂದು ಟಚ್ ಆಗ್ತಿತ್ತು ತಲೆ. ಅದರಲ್ಲಿ ನಾನು ಸ್ವಲ್ಪ ಕಾಲು ಬೆಂಡ್ ಮಾಡ್ಕೊಂಡು ನಡಿಬೇಕಾಗ್ತಿತ್ತು. ಬಟ್ ಇದರಲ್ಲಿ ಆಗ್ತಿಲ್ಲ. ಕೊಯಂಬತ್ತೂರಲ್ಲೂ ನಾನು ಜರ್ನಿ ಮಾಡಿದ್ದೀನಿ, ಕೊಯಂಬತ್ತೂರು KSR ಬೆಂಗಳೂರು ಡಬಲ್ ಡೇಕರಲ್ಲಿ. ಸೊ ಅದರಲ್ಲಿ ಟಚ್ ಆಗ್ತಿಲ್ಲ. ಸೊ ಐ ಗೆಸ್ ಇದು ಬಂದು ಅದೇ. ಸೊ ತಿರ್ಗಾ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಕಡೆಯಿಂದ ನೀವು ಎಕ್ಸಿಟ್ ಹೊಡಿಬೋದು. ಎಕ್ಸಿಟ್ ಹೊಡೆದ್ರೆ ತಿರ್ಗಾ ನಿಮ್ಗೆ ಇಲ್ಲೊಂದು ಮಿಡಲ್ ಸಿಗುತ್ತೆ. ಬಟ್ ಇಲ್ಲಿ ಬಂದು 3 ಸೀಟ್ಸ್ ಅಷ್ಟೇ ಇದು ಕಡೆ. ಬಟ್ ಇಲ್ಲಿ ನೀವು ನೋಡಿ ಲಗೇಜ್ ಸ್ಪೇಸು, ಅಯ್ಯಪ್ಪ ಎಷ್ಟಿದೆ. ನೀವು ನೋಡಿದ್ರಲ್ಲ ಡಿಫ್ರೆನ್ಸು, ಲೋವರಲ್ಲಿ ಲಗೇಜ್ ಸ್ಪೇಸಸ್ ಡಿಫ್ರೆನ್ಸು ಮತ್ತು ಅಪ್ಪರಲ್ಲಿ ಲಗೇಜ್ ಸ್ಪೇಸು ಭಂಡಾರ ಇದೆ ಗುರು. ಈಗ ಲೈಕ್ ಮಿಡಲಲ್ಲಿ ಈಗ ನಾವು ಅಪ್ಪರ್ಗೆ ಹೋಗೋಣ. ಮಿಡಲಲ್ಲೂ ನೀವು ನೋಡ್ಬೋದು ಸಾಕೆಟ್ ಎಲ್ಲ ಇದೆ. ಸಾರಿ ಅವ್ರಿಗೆ ಡಿಸ್ಟರ್ಬ್ ಮಾಡಿಬಿಟ್ಟೆ. ಸೊ ಬಟ್ ವಿಂಡೋ ಮಾತ್ರ ಸಕ್ಕತ್ತಾಗಿ ದೊಡ್ಡದಾಗಿ ಕೊಡ್ತಿದ್ದಾರೆ. ಸೊ ನೀವು ವ್ಯೂಸ್ ಎಂಜಾಯ್ ಮಾಡ್ಬೋದು. ಬಟ್ ಸೇಮ್ ಹೇಳ್ದಲ್ಲ, ಎಲ್ಲ ವಿಂಡೋಸ್ ಸ್ವಲ್ಪ ಗಲೀಜಿದೆ ಗುರು, ಕ್ಲೀನ್ ಮಾಡಬೇಕಿತ್ತು ಅವರು. ಬನ್ನಿ ಅಪ್ಪರ್ಗೆ ಹೋಗೋಣ. ಲೋವರ್ಗೆ ಆಲ್ರೆಡಿ ನಾನು ನಿಮಗೆ ಹೆಡ್ ಸ್ಪೇಸ್ ತೋರಿಸ್ಬಿಟ್ಟೆ ಎಷ್ಟು ಕಡಿಮೆ ಇತ್ತಂತ. ಸೊ ಅಪ್ಪರ್ಗೆ ಬಂದರೆ ನೀವು ಸೇಮ್ ಅದೇ 3:2 ಕಾನ್ಫಿಗರೇಷನು. ಬಟ್ ಲಗೇಜ್ ಸ್ಪೇಸ್ ಇಲ್ಲಿ ಸ್ವಲ್ಪ ಜಾಸ್ತಿ ನೋಡಿ. ಇಲ್ಲಿ ಲಗೇಜ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಸೇಮ್ ಕೆಳಗಡೆ ಹೆಂಗಿರುತ್ತೆ ಹಂಗೆ ಇರುತ್ತೆ. ಬಟ್ ಇಲ್ಲೊಂದು ಅಡ್ವಾಂಟೇಜ್ ಏನಂದರೆ ನನ್ನ ತಲೆ ತಗಲಾಗ್ತಿಲ್ಲ ಗುರು, ಮೇಲೆ ಟಚ್ ಆಗ್ತಿಲ್ಲ. ಅದರಲ್ಲಿ ಆಲ್ಮೋಸ್ಟ್ ಆಗ್ತಿತ್ತು. ಬಟ್ ಇದರಲ್ಲಿ ನೀವು ನೋಡ್ಬೋದು ಒಂದು 5 ಫಿಂಗರ್ ಗ್ಯಾಪ್ ಇದೆ. ಸೊ ಅಪ್ಪರಲ್ಲಿ ಇದೊಂದು ಅಡ್ವಾಂಟೇಜ್. ನನಗೆ ಸೀಟ್ ಸಿಗಿದ್ದು ಅಪ್ಪರಲ್ಲೇ ಗುರು. ಸೇಮ್ ಅಪ್ಪರ್ಗೂ ಸೇಮು ಎಲ್ಲ ಸಾಕೆಟು ಮತ್ತು ಅದೇ ಸೇಮ್ ವಿಂಡೋ ಶೇಡ್ಸ್ ಎಲ್ಲ ಸೇಮ್ ಇರುತ್ತೆ. ನಾನು ವೀಡಿಯೋ ಏನಕ್ಕೆ ಮಾಡಿದ ತುಂಬ ಅಪ್ಪರಲ್ಲಿ ಅಂದರೆ ಸ್ವಲ್ಪ ಒಬ್ಬರು ಅಜ್ಜಿ ಇದ್ದರು, ಅವರು ಸ್ವಲ್ಪ ಮೈಷರಿಲ್ಲ. ಸೊ ಜಾಸ್ತಿ ಅಲ್ಲಿ ಮಾತಾಡೋದು ಬೇಡ. ಇದು ನಿಮಗೆ ಇಂಟೀರಿಯರ್ಸ್ ತೋರಿಸ್ತಿ ನಾನು ವಾಪಸ್ ಬಂದುಬಿಟ್ಟಿದ್ದೀನಿ ಆಚೆ. ಯಾಕಂದರೆ ನಮ್ಮ ಟ್ರೈನ್ ಹೊರಟಾಗಿ ಇನ್ನೂ ಟೈಮ್ ಇದೆ. ಯಾಕೆ ಇಂಟೀರಿಯರ್ಸ್ ಇವಾಗ ತೋರಿಸ್ಬಿಟ್ರೆ, ಯಾಕಂದರೆ ರಶ್ ಇಲ್ಲ, ಜನ ಇನ್ನೂ ಬಂದಿಲ್ಲ. ಸೊ ನಿಮಗೆ ಖಾಲಿ ಟೈಮಲ್ಲಿ ಇದ್ದಾಗ ತೋರಿಸ್ಬಿಟ್ರೆ ನಿಮ್ಗೊಂದು ಸ್ವಲ್ಪ ನೋಡೋಕೆ ಇಷ್ಟ ಆಗುತ್ತೆ ಮತ್ತು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋಲ್ಲ. ಅದಕ್ಕೆ ನಿಮಗೆ ಮೊದಲೇ ತೋರಿಸ್ಬಿಟ್ಟೆ. ಮತ್ತು ಇನ್ನೊಂದು ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಇದು ಹೈಟ್ ಎಷ್ಟಿದೆ ಗುರು, ಡಬಲ್ ಡೇಕರ್ ಅಲ್ವಾ. ಸೊ ಇದು ಸ್ವಲ್ಪ ಹೈಟ್ ಜಾಸ್ತಿ ಇದೆ. ಸೊ ಅದು ನಿಮಗೆ ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ಕೆಳಗಡೆ ಎಷ್ಟು ಹೋಗಿದೆ ಅಲ್ಲಿ ನೋಡಿ. ಅಲ್ಲೋರ್ ಕೆಳಗಡೆ ಹೋಗಿದೆ. ಮತ್ತು ಮೇಲೆ ನೀವು ನೋಡೋಕೆ ಹೋದರೆ ಝೂಮ್ ಮಾಡ್ತೀನಿ, ಇದು 1 ನಿಮಿಷ. ಎರಡು ಆ್ಯಂಗಲ್ ಇತ್ತು ನೋಡಿ. ಆ ರೂಫು ಮತ್ತು ಎಲೆಕ್ಟ್ರಿಕ್ ಕೇಬಲಲ್ಲಿ ಜಾಸ್ತಿ ಗ್ಯಾಪೇ ಇಲ್ಲ. ಬಟ್ ಅವ್ರು ಡಿಸೈನ್ ಮಾಡಿರೋದು ಕರೆಕ್ಟಾಗಿ ಮಾಡಿದ್ದಾರೆ, ಟಚ್ ಆಗೋಲ್ಲ, ಏನೂ ಇಶ್ಯೂಸ್ ಇಲ್ಲ. ಬಟ್ ಅಷ್ಟೊಂದು ನಾರ್ಮಲ್ ಟ್ರೈನಲ್ಲಿ ನೀವು ನೋಡಿದ್ರೆ ಇಷ್ಟೇ ಗುರು, ಇಲ್ಲೇ ಲಾಸ್ಟು. ಬಟ್ ಇದರಲ್ಲಿ ನೀವು ನೋಡಿ, ಇದು ಆ್ಯಕ್ಚುಲಿ ಕರೆಕ್ಟಾಗಿ ನಿಮ್ಗೆ ಕಾಣಿಸ್ತಿಲ್ಲ. ಯಾಕಂದರೆ ನಮ್ಮ ಬೆಂಗಳೂರು ವೆದರು ಸಕ್ಕದಾಗಿದೆ. ಫುಲ್ಲು ಮೋಡ ಮಳೆ ಬರ್ತಾನೆ ಇದೆ. ಇಲ್ಲಿ ನೋಡಿ ನೀವು, ಮಳೆ ಮಾತ್ರ ಸಕ್ಕದಾಗಿ ಬರ್ತಿದೆ. ನೀವು ಇಲ್ಲೊಂದು ಡಯಾಗ್ರಾಮ್ ನೋಡ್ಬೋದು ಸೀಟ್ ಅಲಾಟ್ಮೆಂಟ್ದು. ಸೊ ಈ ಸೀಟ್ ಅಲಾಟ್ಮೆಂಟ್ ನೋಡ್ಕೊಂಬಿಟ್ಟು ನೀವು ಯಾವ ಡೋರಿಂದ ಎಂಟ್ರಿ ಆಗಬೇಕಂತ ಎಂಟ್ರಿ ಆಗ್ಬೋದು. ಅದರಲ್ಲಿ ಏನೂ ಇಲ್ಲ, ನೀವು ಯಾವ ಡೋರಿಂದ ಹೋದ್ರೂ ಅದೇ ಸೀಟ್ ಸಿಗುತ್ತೆ. ಸೆಂಟ್ರಲ್ ಏನಾದರೂ ಪಾರ್ಟಿಷನ್ ಹಾಕಿದಾರಾ? ಇಲ್ಲ. ಇದು ನೋಡಿ ರಾಮರಾಜ್ ಅಡ್ವರ್ಟೈಸ್ಮೆಂಟ್ ಇತ್ತು, ಹೆಂಗೆ ಆಗಿಬಿಟ್ಟಿದೆ ಗತಿ. ಅಲ್ಲಿ ನೀವು ನೋಡ್ಬೋದು ಕೊಯಂಬತ್ತೂರಿಂದ ಬೆಂಗಳೂರಿಗೆ ಬರೋ ಡಬಲ್ ಡೇಕರು ಇವಾಗ ಜಸ್ಟ್ ಅರೈವ್ ಆಗಿದೆ. ಸೊ ಇದು ನಾವು KSR ಬೆಂಗಳೂರು ಸ್ಟೇಷನ್, ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸ್ಟೇಷನಿಂದ ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ. ಡಿಪಾರ್ಚರ್ ಟೈಮ್ ಇದ್ದಿದ್ದು 1:30. ಬಟ್ ನಾವು 1 ಮಿನಿಟ್ ಲೇಟ್ ಡಿಪಾರ್ಟ್ ಆಗಿರೋದು. ಅದು ಯಾರೋ ಒಂದಕ್ಕೆ ಇಳಿಸ್ತಿದ್ದಾರೆ ಗುರು. ಆಂಟಿ 1ನೇ ಪ್ಲ್ಯಾಟ್ಫಾರ್ಮಲ್ಲಿ ಏನೋ ಇದೆ ಅಂತೆ ಗುರು. ಎಲ್ಲ ಡೋರ್ಸ್ ಲಾಕ್ ಆಗಿದೆ, ಏರ್ ಕಂಡೀಷನ್ ಇದು. ಇಲ್ಲಿ ನೋಡಿ ನಮ್ಮ KSR ಬೆಂಗಳೂರು ಸ್ಟೇಷನ್ ಇದು. ಬನ್ನಿ ಇವಾಗ ನಮ್ಮ ಸೀಟ್ ಹತ್ರ ಹೋಗೋಣ, ನಿಮಗೆಲ್ಲ ಸೀಟ್ ತೋರಿಸೋಣ. ಆ್ಯಕ್ಚುಲಿ ಸೀಟು ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಇದರಲ್ಲಿ. ಯಾಕಂದರೆ ನಾನು ಕೇಳಿನಲ್ಲ ಆಲ್ರೆಡಿ, ನಾನು 1 ಇಯರ್ ಮುಂಚೆ ಜರ್ನಿ ಮಾಡಿದೆ. ಕಂಫರ್ಟಬಲ್ ಅಂತೂ ಇಲ್ಲ. ಬಟ್ ನಿಮ್ಗೊಂದು ಸಲ ತೋರಿಸ್ತೀನಿ ಬನ್ನಿ. ನಾನು ಇವಾಗ ನಮ್ಮ ಸೀಟ್ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಸೀಟ್ ಬಂದು C2 ಅಲ್ಲಿ 112 ಇತ್ತು. ಅಲ್ಲಿ ಬುಕ್ ಮಾಡುವಾಗ ವಿಂಡೋ ಸೀಟ್ ಅಂತ ಕೊಟ್ಟಿತ್ತು. ಬಟ್ ಇಲ್ಲಿ ಬಂದು ನೋಡಿದ್ರೆ ಮಿಡಲ್ ಸೀಟು. ಅದು ಅರ್ಥ ಆಗ್ತಿಲ್ಲ ಏನಂತ. ಸ್ವಲ್ಪ ನಿಮಗೆ ಸೀಟಿಂಗ್ ತೋರಿಸ್ಬಿಡ್ತೀನಿ. ಕಂಜೆಸ್ಟೆಡ್ ಆಗಿದೆ ಗುರು, ನಿಜ ಹೇಳೋಕೆ ಹೋದರೆ ಹೆವಿ ಕಂಜೆಸ್ಟೆಡು. ಸೊ ಅದಕ್ಕೆ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಮೇಲೆ ಕೆಳಗಡೆ ಆಗ್ತಿದೆ. ಸೊ ಇಲ್ಲಿ ನೀವು ನೋಡಿ ಹೆವಿ ಕಂಜೆಸ್ಟೆಡ್ ಗುರು, ಜಾಗನೇ ಇಲ್ಲ. ಇಲ್ಲಿ 3 ಜನ ಕೂತ್ಕೊಂಡ್ಬಿಟ್ರೆ ಮುಗೀತು. ಇಲ್ಲಿ ನೋಡಿ ನನ್ನ ಕಾಲು ತಗಲ್ತಿದೆ ಬಾಟ್ಲ್ ಹೋಲ್ಡ್ರಿಗೆ. ಇವಾಗ ನಾನೇನು ಹಿಂಗೆ ಕೂತ್ಕೊಂಡಿರ್ಬೇಕಾ ಯಾವಾಗಲೂ? ಆಬ್ವಿಯಸ್ಲಿ ಲೈಕ್ ನಾವು ಕಾಲು ಓಪನ್ ಮಾಡಲೇಬೇಕು. ಓಪನ್ ಮಾಡಿದ್ರೆ ಇಲ್ಲಿ ತಗಲ್ತಿದೆ ನನಗೆ. ಸೊ ಇದನ್ನು ಓಪನ್ ಮಾಡೋಣ. ಅಷ್ಟೇ ಗುರು, ಮುಗೀತು ನನ್ನ ಕೆಲಸ. ಬಾಟ್ಲ್ ಹೋಲ್ಡ್ರು ಇದ್ರ ಜೊತೆ ಅಟ್ಯಾಚ್ ಇದೆ. ಸೊ ನಾನು ಇದು ಓಪನ್ ಮಾಡಿದ್ರೆ ಟ್ರೇ ಟೇಬಲು
ಅದು ಬರುತ್ತೆ ಮುಂದೆ. ನಾನು ತಿರ್ಗಾ ಸ್ವಲ್ಪ ಜರುಗಬೇಕು, ಸ್ವಲ್ಪ ಹಿಂದೆ ಹೋಗಬೇಕು, ಆವಾಗಲೇ ಆಗೋದು. ಇಲ್ಲ ಅಂದರೆ ಮುಗೀತು ನನ್ನ ಕತೆ. ಇದು ಏನಂತ ನನಗೆ ಗೊತ್ತಿಲ್ಲ ಗುರು, ತುಂಬ ಕಂಜೆಸ್ಟೆಡ್ ಇದೆ ಸ್ವಲ್ಪ. ಟ್ರಾವೆಲ್ ಹಿಂಗಾಗತ್ತಂತ ಗೊತ್ತಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಮ್ಯಾಗ್ಝಿನ್ ಹೋಲ್ಡರು. ಈ ಸೀಟ್ಸ್ ಬಂದು ಪುಷ್ ಬ್ಯಾಕ್ ಸೀಟ್ ಕೂಡ ಇದೆ. ಸೊ ನೀವು ರಿಕ್ಲೈನ್ ಮಾಡಿಕೊಂಡು ಕೂತ್ಕೊಬೋದು, ಮಲ್ಕೊಬೋದು. ಬಟ್ ಹಿಂದೆಯವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಯಾಕಂದರೆ ನೀವು ಸ್ವಲ್ಪ ರಿಕ್ಲೈನ್ ಮಾಡಿದ್ರೆ ಅವ್ರಿಗೆ ಜಾಗನೂ ಸಿಗೋಲ್ಲ. ರಿಕ್ಲೈನ್ ಮಾಡಿದ್ರೆ ಈ ಬಾಟ್ಲ್ ಹೋಲ್ಡ್ರ್, ಮೇನ್ ಈ ಬಾಟ್ಲ್ ಹೋಲ್ಡ್ರು ಅದೊಂದೇ ಡಿಸ್ಅಡ್ವಾಂಟೇಜ್ ಪ್ರೊವೈಡ್ ಮಾಡೋದು. ನೀವು ನೋಡಿದ್ರಲ್ಲ ಸೀಟ್ಸ್ ಎಲ್ಲ ಕಂಫರ್ಟಬಲೇ ಇಲ್ಲ ಇವರು. ಅಲ್ಲಿ ನಾನು ಎದ್ದು ಬಂದುಬಿಟ್ಟೆ, ಯಾಕಂದರೆ ಪ್ಯಾಸೆಂಜರಿಗೆ ಬಂದುಬಿಟ್ರು, ನಾನು ಕುತ್ಕೊಳಕ್ಕಾಗಿಲ್ಲ. ಸೊ ಎದ್ದು ಬಂದುಬಿಟ್ಟಿದ್ದೀನಿ. ನಾನು ಇವಾಗ ಮಿಡಿಲ್ ಸೀಟಿಂಗ್ ಹತ್ರ ಬಂದುಬಿಟ್ಟಿದ್ದೀನಿ. ನೋಡೋಣ, ಯಾರಾದರೂ ಬಂದರೆ ಎದ್ದೋಗೋಣ, ಇಲ್ಲಾಂದರೆ ಹಿಂಗೆ ಟ್ರಾವೆಲ್ ಮಾಡೋಣ. ಇದು ನಾವು ನಮ್ಮ ಟ್ರೈನ್ದ ಮೊದಲ ಕಮರ್ಷಿಯಲ್ ಸ್ಟಾಪಿಗೆ ಬಂದುಬಿಟ್ಟಿದ್ದೀವಿ, ಬೆಂಗಳೂರು ಕಾಂಟ್ ಅಂತ. ಟ್ರೈನ್ ನಂಬರ್ ನಾನು ಹೇಳಿಲ್ಲ ನಿಮಗೆ. ಟ್ರೈನ್ ನಂಬರ್ ಬಂದು 22626. ಇದು ಇಲ್ಲಿ ಬರೋ ಟೈಮಿಂಗು 140. ಸದ್ಯಕ್ಕೆ 2 ನಿಮಿಷ ಲೇಟ್ ಇದೆ, 142ಗೆ ಬಂದಿದೆ. ಮತ್ತು ಇಲ್ಲಿ ಮಾತ್ರ 2 ನಿಮಿಷ ಸ್ಟಾಪ್ ಇರೋದು ಅಷ್ಟೇ. ಇದು ಎಕ್ಸಾಕ್ಟ್ಲಿ 2 ಮಿನಿಟ್ಸ್ ಸ್ಟಾಪ್ ಆದಮೇಲೆ ನಾವು ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಿಂದ ಹೊರಡ್ಬಿಟ್ಟಿದ್ದೀವಿ. ಇದ್ರದ್ದು ಸ್ಟೇಷನ್ ಕೋಡ್ ಬಂದು BNC. ಇವಾಗ ನಾನು ನಿಮಗೆ ಸ್ಟೇಷನ್ ಕೋಡ್ ಇರನಲ್ಲ, ನಮ್ಮ ಬೆಂಗಳೂರು ಕಂಟೋನ್ಮೆಂಟ್ ಬಂದು BNC. ಸೊ ನಮ್ಮ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ದು ಲೈಕ್ KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಬಂದು SBC. ಸೊ ಎಲ್ಲ ರೈಲ್ವೆ ಸ್ಟೇಷನ್ಗೆ ಒಂದು ಯೂನಿಕ್ ಸ್ಟೇಷನ್ ಕೋಡ್ ಇರುತ್ತೆ. ಸೊ ಆ ಸ್ಟೇಷನ್ ಕೋಡ್ ರಿಪೀಟ್ ಆಗೋಲ್ಲ. ಇವಾಗ ನಮ್ಮದು ಬೆಂಗಳೂರು ಮೆಜೆಸ್ಟಿಕ್ ಬಂದು SBC, ಯಶವಂತಪುರದ ಬಂದು YPR, ಅದಾದಮೇಲೆ ಇದ್ರದ್ದು ಕಂಟೋನ್ಮೆಂಟ್ ಬಂದು BNC, ನಮ್ಮ ಕೃಷ್ಣರಾಜಪುರದ್ದು ಬಂದು KGM, ಯಲಹಂಕದ ಬಂದು YNK, ಅದಾದಮೇಲೆ ನಮ್ಮ ತುಮಕೂರ್ದು ಬಂದು TK, ಅದಾದಮೇಲೆ ನಮ್ಮದು ಹುಬ್ಳಿದು ಬಂದು UBL. ಈ ಥರ ಎಲ್ಲ ಸ್ಟೇಷನ್ಗೆ ಒಂದು ಯೂನಿಕ್ ಸ್ಟೇಷನ್ ಕೋಡ್ ಇರುತ್ತೆ. ಸೊ ನೀವು ಟಿಕೆಟ್ ಬುಕ್ ಮಾಡುವಾಗ ಬರೀ ಸ್ಟೇಷನ್ ಕೋಡ್ ನಿಮ್ಗೆ ಗೊತ್ತಿದ್ರೆ ನೀವು ಟೈಪ್ ಹಾಕಿದ್ರೆ ಆ ಸ್ಟೇಷನ್ ಎಷ್ಟು ಆಟೋಮೆಟಿಕಾಗಿ ಬಂದುಬಿಡುತ್ತೆ. ನೀವು ಇಲ್ಲೊಂದು ಲೈನ್ ನೋಡ್ತಿದ್ದೀರಲ್ಲ ಪಕ್ಕದಲ್ಲಿ ಲೆಫ್ಟಲ್ಲಿ, ಅದು ಕಡೆ ಕರ್ವ್ ಆಗಿ ಹೋಗಿದೆ. ಅದು ನಮ್ಮ SMVT ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟಿದೆ. ಆ ಲೈನು ಅದು ಕಡೆ ಹೋಗಿದೆ. ಅಲ್ಲಿ ನೋಡಿ, SMVT ರೈಲ್ವೆ ಸ್ಟೇಷನಿಂದ ಒಂದು ಟ್ರೈನ್ ಬರ್ತಿದೆ. ಗುರು ಸ್ಪೀಡ್ ನೋಡಿ, ಸಖತ್. ಇದು ನಾವು ಬೈಪ್ನಲ್ಲಿ ರೈಲ್ವೆ ಸ್ಟೇಷನ್ ಸ್ಕಿಪ್ ಹೊಡ್ತಿದ್ದೀವಿ. ಫುಲ್ ಸ್ಪೀಡಲ್ಲಿ ಸ್ಕಿಪ್ ಹೊಡ್ತಿದ್ದೀವಿ ಗುರು, ಸಖತ್. ಆ ರೈಟಲ್ಲಿ ನಿಮ್ಗೊಂದು ಲೈನ್ ಕಾಣಿಸ್ತಿದೆಯಲ್ಲ, ಅದು ಕಡೆ ಫುಲ್ ಎಕ್ಸ್ಟ್ರೀಮ್ ರೈಟಲ್ಲಿ, ಆ ಲೈನ್ ಬಂದು ನಮ್ಮ ಹೊಸೂರು ಕಡೆ ಹೋಗ್ಬಿಟ್ಟಿದೆ. ಇಲ್ಲೊಂದು ಲೆಫ್ಟಲ್ಲಿ ಲೈನ್ ಹೋಗಿದೆಯಲ್ಲ, ಸೊ ಇದು ಚನ್ನಸಂದ್ರದಿಂದ ಯಲಹಂಕ ಕಡೆ ಹೋಗ್ಬಿಟ್ಟಿದೆ. ಯಶವಂತಪುರ ಅಲ್ಲ, ಯಲಹಂಕ ಕಡೆ. ಸ್ವಲ್ಪ ಮಿಸ್ ಆಯಿತು. ಸೊ ಈಗ ನಾವು ಆಲ್ಮೋಸ್ಟ್ ಕೃಷ್ಣರಾಜಪುರಂಗೆ ತಲುಪಿದ್ದೀವಿ. ಸೊ ಇದು ನಮ್ಮ ಟ್ರೈನು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ಗೆ ಅಪ್ರೋಚ್ ಹೊಡೆದಿದೆ. ಇಲ್ಲಂತೂ ರಶ್ ಹೆವಿ ಆಗಿರುತ್ತೆ ನೋಡಿ, ರಶ್ಶು ಹೆವಿ ರಶ್ ಗುರು. ಇಲ್ಲಿ ಇಳಿಯೋದು ಒಳ್ಳೆ ಮಾತಲ್ಲ, ನಾನು ಇಳಿಯೋದೇ ಇಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಇಳಿದ್ರೆ ತಿರ್ಗಾ ಹತ್ತಕ್ಕಾಗತ್ತೋ ಇಲ್ಲ ಅದೊಂದು ಡೌಟ್ ಇರುತ್ತೆ. ಸೊ ಇದು ನಮ್ಮ ಟ್ರೈನು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ಗೆ ತಲುಪಿದೆ. ಸ್ಟೇಷನ್ ಕೋಡ್ ಬಂದು KGM ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇಲ್ಲಿ ಬರೋ ಟೈಮಿಂಗ್ ಬಂದು 1:52, 2 ಮಿನಿಟ್ಸ್ ಸ್ಟಾಪು, 1:54ಗೆ ಡಿಪಾರ್ಚರು. ಇವರು ಇಲ್ಲಿ ಹೆವಿ ರಶ್ ಇರುತ್ತೆ, ಅದಕ್ಕೆ ಇಲ್ಲಿಯಾಗೆಲ್ಲ ಹೋಗಲಿಲ್ಲ. ಸೊ ಇದು ನಾನು ತುಂಬ ದಿನದಿಂದ ನೋಡ್ತಿದ್ದೀನಿ, ಇಲ್ಲಿಂದ ಮಾತ್ರ ಹೆವಿ ರಶ್ಶು. ನಾನು ಚಿಕ್ಕ ವಯಸ್ಸಿಂದ ಟ್ರಾವೆಲ್ ಮಾಡ್ತೀನಲ್ಲ, ನಾನು ಗೋರಖ್ಪುರ್ಗೆ ಹೋಗುವಾಗ ಈ ರೂಟಲ್ಲಿ ಸಮ್ಟೈಮ್ಸ್ ಹೋಗಿದ್ದೀನಿ. ಲೈಕ್ ಚೆನ್ನೈಯಿಂದ ಚೇಂಜ್ ಮಾಡೋದು, ಜುಲಾರ್ಪೇಟೆ ಚೆನ್ನೈಯಿಂದ ಚೇಂಜ್ ಮಾಡೋದು, ರಾಪ್ತಿ ಸಾಗರು ಹಿಡಿಯೋಕ್ಕೆ.
ಹೆವಿ, ನನಗಂತೂ ಚಿಕ್ಕ ವಯಸ್ಸಲ್ಲಿ ಹೆವಿ ಭಯ ಆಗ್ತಿತ್ತು. ಇದು ನಮ್ಮ ಟ್ರೈನ್ದು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ದ ಡಿಪಾರ್ಚರ್ ಆಯಿತು. ಬನ್ನಿ ಕೋಚ್ ಕಾಂಪೋಸಿಷನ್ ಬಗ್ಗೆ ಮಾತಾಡೋಣ. ಸೊ ಈ ಡಬಲ್ ಡೆಕರ್ ಟ್ರೈನ್ಸ್ ಎಲ್ಲ ಕಂಪ್ಲೀಟ್ಲಿ AC ಟ್ರೈನ್ಸು. ಸೊ ಟಿಕೆಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಟಿಕೆಟ್ ಪ್ರೈಸ್ ಎಲ್ಲ ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಸೊ ಇದರಲ್ಲಿರೋದು 7 C ಸೀರೀಸ್ ಕೋಚು. C ಸೀರೀಸ್ ಕೋಚ್ ಅಂದರೆ ಡಬಲ್ ಡೆಕರ್ ಟ್ರೈನು. ಮತ್ತು 5 ಇರೋದು D ಸೀರೀಸ್ ಕೋಚು. D ಸೀರೀಸ್ ಕೋಚ್ ಅಂದರೆ ನಿಮ್ಮದು ಸೆಕೆಂಡ್ ಸೀಟಿಂಗ್, ಅದು ನಾನ್ AC. ನಮ್ದು C7ವರೆಗೂ AC ಡಬಲ್ ಡೆಕರು, ಮತ್ತು D1ಇಂದ D5ವರೆಗೂ ನಾನ್ AC ಸೆಕೆಂಡ್ ಸೀಟಿಂಗು. ಇವಾಗ ಜಸ್ಟ್ TT ಅವ್ರು ಬಂದಿದ್ರು. ಇವರು ಅವ್ರು ಆ್ಯಕ್ಚುಲಿ C2 ಅಲ್ಲಿ ಲೋವರಲ್ಲಿ ಚೆಕ್ ಮಾಡ್ತಿದ್ರು, ಆಮೇಲೆ ಮಿಡಲಲ್ಲಿ ಚೆಕ್ ಮಾಡಿದ್ರು. ಅವ್ರು ಅಪ್ಪರ್ಗೆ ಹೋಗ್ತಿದ್ರು. ನನ್ನ ಗೇಟ್ ಹತ್ರ ಹೋಗ್ಬಿಟ್ರು. ಇವ್ನು ಯಾಕೆ ಗೇಟ್ ಹತ್ರ ನಿಂತ್ಕೊಂಡಿದ್ದಾನೆ? ಅವ್ರು ಬರೋ ಸ್ಪೀಡಿಗೆ ನೋಡಬೇಕಿತ್ತು. ಅವ್ರಿಗೆ ಅನ್ಕೊಂಡ್ಬಿಟ್ಟಿದ್ದಾನೆ ಅದರ ಟಿಕೆಟ್ ಇಲ್ಲ ಅಂತ. ಫುಲ್ಲು ಫಾಸ್ಟ್ ಬಂದರು. ಆಮೇಲೆ ನಾನು ಹೇಳ್ಬಿಟ್ಟೆ ನನ್ನ ಸೀಟ್ ಬಂದು ಇದು ಸೀಟ್ ನಂಬರು, ಆಮೇಲೆ ಹೆಸರೆಲ್ಲ ಹೇಳಿದೆ. ಆವಾಗ ಅವ್ರು ಸ್ವಲ್ಪ ಇದೆ ಅವರೇ ಅಂದರು, ಇವಾಗ ಫೈನ್ ಕಟ್ದಾನಂತ ಇವನು. ವಿ ಡೋಂಟ್ ಟ್ರಾವೆಲ್ ವಿತೌಟ್ ಟಿಕೆಟ್. ಸೊ ನಾನು ನಿಮಗೆ ಪ್ರೋತ್ಸಾಹಿತ ಮಾಡಲ್ಲ, ಯಾವಾಗಾದರೂ ಟ್ರಾವೆಲ್ ಮಾಡಿದೆ ವಿತ್ ಟಿಕೆಟೇ ಟ್ರಾವೆಲ್ ಮಾಡಿ. ಸೊ ಇದು ಆ್ಯಕ್ಚುಲಿ ನಾನು ಸೀಟ್ ಬಂದು ಚೇಂಜ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನಾನು ಇನ್ನೂ ಒಫಿಷಿಯಲಿ TT ಅವ್ರ ಹತ್ರ ಚೇಂಜ್ ಮಾಡಿಸಿಲ್ಲ. C2 ಅಲ್ಲಿ ಹೆವಿ ರಶ್ ಇತ್ತು. ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗಿ ಕೂತ್ಕೊಳೋ ಬದಲು ನಾನು C7 ಬಂದುಬಿಟ್ಟಿದ್ದೀನಿ. C7ಅಲ್ಲಿ ಸ್ವಲ್ಪ ಪರವಾಗಿಲ್ಲ. ಬಟ್ TT ಬಂದರೆ ಹೆಂಗಾದರೂ ನಮ್ಮ ಹತ್ರ ಟಿಕೆಟ್ ಇದೆಯಲ್ಲ, ಸೊ ಅದಕ್ಕೊಂದು ಟೆನ್ಷನ್ ಇಲ್ಲ. ಅವ್ರಿಗೆ ಹೇಳ್ಬಿಡೋಣ, ಅಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ. ಆಲ್ರೆಡಿ ಒಂದು TT ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ, ಇನ್ನೊಬ್ರು TT ಇದ್ದಾರೆ. ಸೊ ಇದರಲ್ಲಿ ಇಬ್ಬರು TT ಇದ್ದಾರೆ. ಸೊ ಬಂದರೆ ಹೇಳ್ಬಿಡೋಣ, ಅದರಲ್ಲಿ ಏನಿಲ್ಲ. ಸೊ C7 ಸ್ವಲ್ಪ ಖಾಲಿ ಇದೆ. ನಾನು ಚಾರ್ಟ್ ವೇಕೆನ್ಸಿಯಲ್ಲಿ ನೋಡಿದೆ ಎಲ್ಲಿ ಖಾಲಿ ಇದೆ, ಯಾವ ಕಂಪಾರ್ಟ್ಮೆಂಟ್ ಜಾಸ್ತಿ ಖಾಲಿ ಇದೆ ಅಂತ. ಸೊ ಇದು ಖಾಲಿ ಇತ್ತು, ಆರಾಮಾಗಿ ಬಂದಿದ್ದೀನಿ. ನೋಡೋಣ ಇದು ತಿರ್ಗಾ ತುಂಬತ್ತೋ ಇಲ್ಲ ಅಂತ. ಸೊ ತಿನ್ನೋಕ್ಕೆ ಸದ್ಯ ಏನೂ ಸಿಗಲಿಲ್ಲ. ಸೊ ಇದೊಂದು ಆಲೂ ಬೀಜ ತೊಗೊಂಬಿಟ್ಟಿದ್ದೀನಿ, 20 ರೂಪಾಯಿ. ಇದು 10 ರೂಪಾಯಿ ಪ್ಯಾಕೇಜ್ ಅನಿಸ್ತು ನನಗೆ. ಬಟ್ 20 ರೂಪಾಯಿ. ಇಲ್ಲಿ MRPನೂ 20 ರೂಪಾಯಿನೇ ಇದೆ. MRP 20 ರೂಪಾಯಿ ಇದೆ. ಮತ್ತು ಹೇಳೋಕೆ ಹೋದರೆ ಇವಾಗ ಜಸ್ಟು ಸೆಕೆಂಡ್ TT ಅವರು ಬಂದಿದ್ದರು. ಸೊ ಅವ್ರು ಕೇಳಿದ್ರು ಟಿಕೆಟ್ ಏನಾಯ್ತು ಅಂತ. ಅಲ್ಲದೆ C2 112 ಅವ್ರು ಕೇಳ್ತಿದ್ದಾರೆ, ಆ TTಗೆ ತೋರಿಸೆ ಅಷ್ಟೇ. ಅವ್ರು ಆರಾಮಾಗಿ ಹೋಗ್ಬಿಟ್ರು. ನಾನು ಇವಾಗ ಸದ್ಯಕ್ಕೆ ವೆಜ್ ಬಿರಿಯಾನಿ ತೊಗೊಂಡಿದ್ದೀನಿ. ಸೊ ನೀವು ಇಲ್ಲಿ ಡೇಟ್ ನೋಡ್ಬೋದು. ಸೊ 18 ಜುಲೈ 2024 ಅಂತ ಹಾಕಿದ್ದಾರೆ. ಸೊ ಫ್ರೆಶ್ಶಾಗಿ ಕುಕ್ ಆಗಿದೆ. ಆ್ಯಕ್ಚುಲಿ ತುಂಬ ಹೊಟ್ಟೆ ಹಸುತ್ತಿತ್ತು. ಅದು ಆಲೂ ಬುಜ್ಜೆ ತಿನ್ನಲ್ಲ, ಅದರಿಂದ ಏನೂ ಚೇಂಜಸ್ ಆಗಿಲ್ಲ ಹೊಟ್ಟೆಗೆ. ಸೊ ಯಾಕಂದರೆ ಆಲ್ಮೋಸ್ಟ್ 2:30 ಆಯ್ತಲ್ಲ. ಸೊ ಅದಕ್ಕೆ ಹೊಟ್ಟೆ ಆಬ್ವಿಯಸ್ಲಿ ಹಸುತ್ತೆ. ಸೊ ಈಗ ನಾವು ಆಲ್ಮೋಸ್ಟು ಬಂಗಾರಪೇಟೆಗೆ ರೀಚ್ ಆಗ್ತಿದ್ದೀವಿ. ಇವಾಗ ತಿನ್ಬಿಟ್ಟು ಬಂಗಾರಪೇಟೆ ರೆಕಾರ್ಡ್ ಮಾಡಲ್ಲ ಅಥವಾ ಏನು ಮಾಡಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಬಂಗಾರಪೇಟೆ ಬರೋಕ್ಕಿಂತ ಮುಂಚೆನೇ ಓಪನ್ ಮಾಡಿಬಿಟ್ಟು ತುಂಬ ಹೊಟ್ಟೆ ಹಸುತ್ತಿದೆ. ಸೊ ಇದು ಆ್ಯಕ್ಚುಲಿ ಬಿಸಿ ಇದೆ. ಸೊ ಫ್ರೆಶ್ ಕಾಣಿಸ್ತಿದೆ. ಎಲ್ಲ ಹೋದರೆ ನೋಡಿ, ಸ್ವಲ್ಪ ವೆಜಿಟೇಬಲ್ಸು ಇದರಲ್ಲಿ ನಿಮ್ಗೆ ಕಾಣಿಸುತ್ತೆ. ಇವಾಗ ಟೇಸ್ಟ್ ಮಾಡಿದ್ರೇ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಸೊ ನಿಮ್ಗೊಂದು 1 ರೂಪಾಯಿ ಪಿಕ್ಕಲ್ ಕೊಡ್ತಾರೆ, ಇದೊಂದು ಸ್ಪೂನ್ ಕೊಡ್ತಾರೆ. ಬನ್ನಿ ಫಸ್ಟ್ ಟೇಸ್ಟ್ ಮಾಡಿ ನಿಮಗೆಲ್ಲ ಹೆಂಗಿದೆ ಅಂತ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ, ನೋಡೋಣ ಹೆಂಗಿದೆ ಅಂತ. ಬಿಸಿ ಇದೆ ಆಲ್ರೆಡಿ, ನಿಮ್ಗೆ ಹೇಳಿದೆ. ವೆಜಿಟೇಬಲ್ಸು ಇದೆ, ಚೆನ್ನಾಗಿದೆ ಅವರು. ಫ್ರೆಶ್ ಆಗಿದೆ, ಸಕ್ಕತ್ತಾಗಿದೆ. ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಇರೋದಂತ. ವೆಜ್ ಬಿರಿಯಾನಿ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು ಈ ಟ್ರೈನಲ್ಲಿ ಏನಾದರೂ ಪ್ರಯಾಣ ಮಾಡಿದ್ರೆ. ಈ ನಮ್ಮ ವೆಜ್ ಬಿರಿಯಾನಿನ ಸ್ವಲ್ಪ ಪಿಕ್ಕಲ್ ಜೊತೆ ಟ್ರೈ ಮಾಡೋಣ. ಕಿಕ್ ಕೊಡ್ತಿದೆ ಪಿಕ್ಕಲ್ ಮಾತ್ರ. ಇದು ನೀವು ಟ್ರೈ ಮಾಡ್ಬೋದು. 80 ರೂಪಾಯಿ ಒಂದು ವೆಜ್ ಬಿರಿಯಾನಿ. ಗುರು, ಸೀರಿಯಸ್ಸಾಗಿ ಬರ್ತಿದೆ. ಈ ನಮ್ಮ ಕರ್ನಾಟಕದ ಕ್ಲೈಮೇಟ್ ನೋಡಿ ಏನು ಸಕ್ಕತ್ತಾಗಿದೆ ಗುರು. ಆಲ್ಮೋಸ್ಟ್ ಬಂಗಾರಪೇಟೆ ಅಪ್ರೋಚಿಂಗ್ ನಾವು. ಬಟ್ ಈ ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗಿದೆ. ಈಗ ನಮ್ಮ ಬೆಂಗಳೂರು ಚೆನ್ನೈ ಡಬಲ್ ಡೆಕರ್ ಟ್ರೈನು ತಲುಪಿದೆ ಬಂಗಾರಪೇಟೆ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದು BWT.
ಬರೋ ಟೈಮ್ ಬಂದು 2:34 ಬಂದಿದೆ 2:44ಗೆ. ಸೊ 10 ಮಿನಿಟ್ಸ್ ಡಿಲೇ ನಾವು ನಡೀತಿದ್ದೀವಿ. ಮತ್ತು ಬಂಗಾರಪೇಟೆಗೆ ಜಂಕ್ಷನ್ ಏನಕ್ಕೆ ಹೇಳ್ತಾರೆ ಅಂದರೆ, ಇಲ್ಲಿಂದ ನಮ್ಮ ಚೆನ್ನೈ ಮತ್ತು ಬೆಂಗಳೂರು ಮೇನ್ ಲೈನಲ್ಲಿ ಇಲ್ಲಿಂದ ಒಂದು ಲೈನು ಕೋಲಾರ ಬಂದು ಕಟ್ ಆಗಿದೆ. ಇಲ್ಲಿ ನಮ್ಮ ಟ್ರೈನ್ ಇರೋದು ಮಾತ್ರ 1 ನಿಮಿಷ ಸ್ಟಾಪ್ ಅಷ್ಟೇ. ಸೊ ಅದಕ್ಕೆ ವಾಪಸ್ಸು ಟ್ರೈನಲ್ಲಿ ಬಂದುಬಿಟ್ಟೆ. ಹೇಳಕ್ಕೆ ಹೋದರೆ ನಮ್ಮ ಟ್ರೈನ್ ಬಂದು 3 ರಾಜ್ಯದಿಂದ ಪಾಸ್ ಆಗುತ್ತೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಬಂದು ಲಾಸ್ಟ್ ಸ್ಟಾಪು. ಇದಾದಮೇಲೆ ನಮ್ಮ ಟ್ರೈನ್ ಡೈರೆಕ್ಟ್ ಆಂಧ್ರ ಪ್ರದೇಶಲ್ಲಿ ಸ್ಟಾಪ್ ಕೊಡುತ್ತೆ. ಸೊ ನಮ್ಮ ಟ್ರೈನ್ ಇವಾಗ ಹೊರಟ್ಬಿಟ್ಟಿದೆ ಬಂಗಾರಪೇಟೆ ಜಂಕ್ಷನಿಂದ. ಸೊ ಇಲ್ಲಿ ನೀವು ಪಾಯಿಂಟ್ಸ್ ಮೇಲೆ ನೋಡ್ಬೋದು, ಇವರು ಟ್ರೈನ್ ಟ್ರ್ಯಾಕ್ ತೋರಿಸ್ತಾರೆ. ನಾನು ನಿಮ್ಗೆ ಹೇಳ್ದಲ್ಲ, ಇಲ್ಲಿಂದ 1 ಪಾಯಿಂಟ್ ಬಂದು ಯಾವ ಕಡೆ ಹೋಗಿದೆ, ಕೋಲಾರ ಕಡೆ. ಇನ್ನೊಂದು ಪಾಯಿಂಟ್ ಬಂದು ಮಾರಿಕುಪ್ಪಂ ಕಡೆ ಹೋಗಿದೆ ಇಲ್ಲಿಂದ. ಸೊ ಡಬಲ್ ಡೆಕ್ಕರಲ್ಲಿ ನೀವು ಟಿಕೆಟ್ ಬುಕ್ ಮಾಡೋಕ್ಕೆ ಹೋದರೆ, ನೀವು ಬುಕ್ಕಿಂಗಲ್ಲಿ ಹೋದರೆ 2 ಆಪ್ಷನ್ ಸಿಗುತ್ತೆ. ಒಂದು 2S, ಒಂದು CC. ಸೊ ನಿಮಗೆ ಡಬಲ್ ಡೆಕ್ಕರಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ನೀವು CC ಬಂದು ಬುಕ್ ಮಾಡಬೇಕು. ಇಲ್ಲ ನಾರ್ಮಲ್ ಚೇರ್ ಕಾರಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಸೆಕೆಂಡ್ ಸೀಟಿಂಗಲ್ಲಿ 2S ಸೆಲೆಕ್ಟ್ ಮಾಡಿ ನೀವು ಬುಕ್ ಮಾಡ್ಬೋದು. ಸೊ ನೀವು ಇಲ್ಲಿ ಗ್ಲಾಸ್ ಎಲ್ಲ ನೋಡ್ಬೋದು, ಎಷ್ಟು ಗಲೀಜಾಗಿದೆ, ಫುಲ್ ಗಲೀಜಾಗಿದೆ. ರೆಕಾರ್ಡಿಂಗ್ ಏನೂ ಮಾಡೋಕ್ಕಾಗ್ತಿಲ್ಲ ಗ್ಲಾಸಿಂದ ಅಂತೂ. ಅದಕ್ಕೆ ಡೋರ್ ಹತ್ರ ಹೋಗಿ ನಿಂತ್ಕೊಂಡು ರೆಕಾರ್ಡಿಂಗ್ ಮಾಡಬೇಕು. ಕ್ಲೀನ್ ಮಾಡ್ತಿಲ್ಲ, ಏನಕ್ಕೆ ಮಾಡ್ತಿಲ್ಲ ಅಂತ ಅವ್ರಿಗೆ ಗೊತ್ತಿರಬೇಕು ಗುರು. ನಮ್ಮ ಡಬಲ್ ಡೆಕ್ಕರ್ ಟ್ರೈನ್ ರೀಚ್ ಆಗಿದೆ ಕುಪ್ಪಂ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಬರೋ ಟೈಮು 3:02, ನಾವು ಬಂದಿದ್ದೀವಿ 3:12ಗೆ, 10 ಮಿನಿಟ್ಸ್ ಲೇಟು. ಇಲ್ಲಿ 1 ಮಿನಿಟ್ ಸ್ಟಾಪ್ ಅಷ್ಟೇ. ಹೇಳಕ್ಕೆ ಹೋದರೆ ಗುರು ಜೋರಾಗಿ ಮಳೆ ಬರ್ತಿದೆ. ಸೊ ಅದಕ್ಕೆ ನಾನು ಇಲ್ಲಂತೂ ಇಳಿಯೋಕ್ಕೆ ಹೋಗಲ್ಲ. ಅದಾದಮೇಲೆ ಇಲ್ಲಿ ನಮ್ಗೆ ಮೊದಲು ಮೈಸೂರು ಚೆನ್ನೈ ವಂದೇ ಭಾರತ್ ಕ್ರಾಸಿಂಗ್ ಓವರ್ಟೇಕ್ ಸಿಗ್ತಿತ್ತು. ಬಟ್ ಇವಾಗ ಇವ್ರ ಟೈಮಿಂಗ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮೊದಲು ಈ ಡಬಲ್ ಡೆಕ್ಕರ್ ಟ್ರೈನ್ ಬಂದು 2:30ಗೆ ಬೆಂಗಳೂರಿಂದ ಹೊರಡ್ತಿತ್ತು. ಬಟ್ ಇವಾಗ 1:30ಗೆ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಆಲ್ರೆಡಿ ಎಲ್ಲಲ್ಲಿ ಜುಲಾರ್ಪೇಟೆಗೆ ಹೋಗಿ ರೀಚ್ ಆಗಿಬಿಡ್ತೀವಿ. ಅದಾದಮೇಲೆ ನಾವು ಅರೌಂಡ್ 4:15, 4:13 ಜುಲಾರ್ಪೇಟೆಗೆ ರೀಚ್ ಆಗ್ತೀವಿ. ಐ ಗೆಸ್ 4:15. ಅದು ಬಂದು 4:30 ಜುಲಾರ್ಪೇಟೆಗೆ ಟಚ್ ಮಾಡೋದು. ಸೊ ನಮಗೆ ಇವಾಗ ವಂದೇ ಭಾರತ್ ಓವರ್ಟೇಕ್ ನೋಡೋಕ್ಕೆ ಸಿಗೋಲ್ಲ. ಅದಾದಮೇಲೆ ಹೇಳಕ್ಕೆ ಹೋದರೆ ನಿಮಗೆ ಕುಪ್ಪಂ ಬಂದು 2 ಪ್ಲ್ಯಾಟ್ಫಾರ್ಮ್ ಸ್ಟೇಷನು. ಅದು ಕಡೆ ಒಂದಿದೆ, ಸೊ ನಮ್ಮ ಟ್ರೈನ್ ಬಂದಿರೋ ಕಡೆ, ಇದು ಕಡೆ ಒಂದಿದೆ. ಸದ್ಯಕ್ಕೆ ಇಲ್ಲ ಗುರು, 3 ಪ್ಲ್ಯಾಟ್ಫಾರ್ಮ್ ಸ್ಟೇಷನ್ ಇದು. ನನ್ನ ಮಿಸ್ಟೇಕು, ಐ ಅಪಾಲಜೈಸ್. ಮತ್ತು ಇಲ್ಲಿ ಓವರ್ಟೇಕ್ ಸಿಗೋಲ್ಲ, ಅದೊಂದು ಬೇಜಾರಾಗ್ಬಿಟ್ಟಿದೆ. ಮತ್ತು ನಾವು ಅಫಿಷಿಯಲಾಗಿ 100 ಕಿಲೋಮೀಟರ್ ಕ್ರಾಸ್ ಮಾಡಿಬಿಟ್ಟಿದ್ದೀವಿ ಬೆಂಗಳೂರಿಂದ. ಲೈಕ್ 104 ಕಿಲೋಮೀಟರ್ಸು. ಕ್ರಾಸಿಂಗ್ ಇದೆಯಾ? ಇಲ್ಲ, ನಮ್ಮ ಟ್ರೈನ್ದೇ ಹಾನ್ ಇದು. ಅದಾದಮೇಲೆ ಬೆಂಗಳೂರಿಂದ ಚೆನ್ನೈಗೆ ಅಪ್ರಾಕ್ಸಿಮೇಟ್ಲಿ 359 ಕಿಲೋಮೀಟರ್ಸ್ ಇದೆ. ಸೊ 6 hours 15 minutes ಇದು ತೊಗೊಳೋದು, ಲೈಕ್ ಡ್ಯೂರೇಷನು. 1:30ಗೆ ಬೆಂಗಳೂರು SBCಯಿಂದ ಹೊರಡೋದು. ಸೊ ಅರೌಂಡ್ 7:45ಗೆ ರೀಚ್ ಆಗುತ್ತೆ. ಮತ್ತು ಹೇಳಕ್ಕೆ ಹೋದರೆ ಕುಪ್ಪಮ್ಮು 1 ಸ್ಟೇಷನ್ ಮಾತ್ರ ನಿಮ್ಮದು ಬರೋದು ಆಂಧ್ರ ಪ್ರದೇಶ ಒಳಗಡೆ. ಸೊ ಇವಾಗ ನಾವು ನಮ್ಮ 2ನೇ ರಾಜ್ಯ ಒಳಗಡೆ ಇದ್ದೀವಿ. ಸೊ ಇದಾದ್ಮೇಲೆ ನಮ್ಮದು 3ನೇ ರಾಜ್ಯ ಬರುತ್ತೆ, ಅದು ಬಂದು ತಮಿಳ್ನಾಡು. ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ, ಸೆಂಟ್ರಲ್ ಬಂದು ಆಂಧ್ರ ಪ್ರದೇಶ, ಅದಾದಮೇಲೆ ತಮಿಳ್ನಾಡು. ಅಲ್ಲೊಂದು ಲೈನ್ ಹೋಗಿದೆಯಲ್ಲ, ನೀವು ಅಲ್ಲಿ ನೋಡ್ಬೋದು. ಆ ಲೈನ್ ಆ್ಯಕ್ಚುಲಿ ಸೇಲಂ ಜಂಕ್ಷನ್ ಕಡೆ ಡೈವರ್ಟ್ ಆಗಿಬಿಟ್ಟಿದೆ. ಸೊ ಜುಲಾರ್ಪೇಟೆಗೆ ಹೋಗಿ ರ್ಯಾಕ್ ರಿವರ್ಸಲ್ಲಿ ಮಾಡೋ ಬದಲು ಏನೂ ಅವಶ್ಯಕತೆ ಇರೋಲ್ಲ. ಆ ಲೈನ್ ಹಿಡ್ಕೊಂಡು ಹೋದರೆ ಡೈರೆಕ್ಟ್ ನಾವು ಸೇಲಂ ಜಂಕ್ಷನ್, ತಿರುಪತಿಯೂರು ಸೇಲಂ ಜಂಕ್ಷನ್ ಈ ರೋಡ್ ಕಡೆ, ಅದು ಕಡೆ ಹೋಗ್ಬಿಡ್ತೀವಿ ಆ ಲೈನ್ಗೆ. ನೋಡಿ ಅಲ್ಲೊಂದು ಲೈನ್ ಹೋಗಿದೆ. ಸೊ
ಜುಲಾರ್ಪೇಟೆ ಜಂಕ್ಷನ್ ಕಡೆಯಿಂದ ಸೇಮ್ ಲೈನು ಅಲ್ಲಿ ನಾನು ತೋರಿಸ್ನಲ್ಲ ಆ ಲೈನ್ ಹೋಗಿ ಅಲ್ಲಿ ಮರ್ಜ್ ಆಗುತ್ತೆ. ತಿರುಪತಿಯವರು ಸೇಲಂ ಈ ರೋಡ್ ಕಡೆ ಆ ಲೈನ್ ಹೋಗ್ಬಿಡುತ್ತೆ. ಅದು ಕಡೆದು ಆ ಸೇಮ್ ಅಲ್ಲಿ ಹೋಗಿ ಮರ್ಜ್ ಆಗುತ್ತೆ. ಅದು ಕಡೆ ಸಿಂಗಲ್ ಲೈನ್ ಇತ್ತು, ಇದು ಡಬಲ್ ಲೈನ್ ಇದೆ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಈ ಬೆಟ್ಟ. ನಮ್ಮ ಜುಲಾರ್ಪೇಟೆ ಈ ಜಂಕ್ಷನ್ ಹಿಂದೆನೇ ಇದೆ ಈ ಬೆಟ್ಟ, ಸಕ್ಕತ್ತಾಗಿ ಕಾಣಿಸ್ತಿದೆ. ಅಲ್ಲಿಂದ ತೋರಿಸ್ತೀನಿ ಜಂಕ್ಷನ್ ರೀಚ್ ಆದಮೇಲೆ. ನಿಮ್ಗೆ ಇನ್ನೊಂದು ಮಾತು ಹೇಳಬೇಕಿತ್ತು, ನೀವು ಬೆಂಗಳೂರಿಂದ ಡಬಲ್ ಡೆಕ್ಕರ್ ಹಿಡಿಬೇಕಂದ್ರೆ ನೀವು ತುಂಬ ಕಾಷಿಯಸ್ ಆಗಿರಬೇಕು. ಆ್ಯಕ್ಚುಲಿ 2 ಡಬಲ್ ಡೆಕ್ಕರ್ ಇದೆಯಲ್ಲ, ಒಂದು ಬೆಂಗಳೂರಿಂದ ಚೆನ್ನೈಗೆ ಹೋಗುತ್ತೆ, ಇನ್ನೊಂದು ಬೆಂಗಳೂರಿಂದ ಕೊಯಂಬತ್ತೂರಿಗೆ ಹೋಗುತ್ತೆ. ಸೊ ಇದು 1:30ಗೆ ಹೊರಟತೆ, ಇನ್ನೊಂದು 2:15ಗೆ ಹೊರಟತೆ. ಸೊ ತುಂಬ ಕನ್ಫ್ಯೂಷನ್ ಇತ್ತು. ಒಬ್ರು ಆಂಟಿ ಒಂದು ಇದರಲ್ಲಿ ಹತ್ಬಿಟ್ಟಿದ್ರು. ಸೊ ಅವ್ರಿಗೆ ನಾವು ಹೇಳಿಬಿಟ್ಟು ಬೇರೆ ಪ್ಲ್ಯಾಟ್ಫಾರ್ಮ್ ಕಳಿಸ್ರಿ. ಇನ್ನೊಬ್ಬರು ಅವರು ಇದನ್ನು ಕೊಯಂಬತ್ತೂರು ಅಂದ್ಕೊಂಬಿಟ್ಟು ಹತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ತಿರ್ಗಾ ಲೈಕ್ ಬ್ಯಾಂಗ್ಳೂರು ಕಂಡ್ಕಿಂತ ಮುಂಚೆನೇ ಇದು ಸ್ಟಾಪ್ ಕೊಟ್ಟಿತ್ತು, ಅವ್ರು ಅಲ್ಲೇ ಇಳ್ಕೊಂಬಿಟ್ರು, ಯಾರ ಹತ್ರನೂ ಹೇಳಿಲ್ಲ. ಸೊ ಇದು ನೀವು ತುಂಬ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ರೇಕ್ ಶೇರಿಂಗ್ ಇದೆಯಲ್ಲ. ಸೊ ನೇಮ್ ಪ್ಲೇಟಲ್ಲಿ ಚೆನ್ನೈ, ಬೆಂಗಳೂರು, ಕೊಯಂಬತ್ತೂರು ಹಾಕಿರ್ತಾರೆ. ಸೊ ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಿದೆ. ಸೊ ಇದೊಂದು ನೀವು ತುಂಬ ಹುಷಾರಿರಬೇಕು. ಕರೆಕ್ಟಾಗಿ ಅಲ್ಲಿ ಬೋರ್ಡ್ ಬರುತ್ತೆ, ಲೈಕ್ ಡಿಸ್ಪ್ಲೇ ಬೋರ್ಡ್ ಬರುತ್ತೆ ರೈಲ್ವೆ ಸ್ಟೇಷನಲ್ಲಿ. ಸೊ ಅದು ನೀವು ನೋಡಿಕೊಂಡು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಟ್ರೈನ್ ಇದೆ ಅಲ್ಲಿಂದ ಹಿಡ್ಕೊಳ್ಳಿ. ಈ ನಮ್ಮ ಬೆಂಗಳೂರು ಚೆನ್ನೈ ಡಬಲ್ ಡೆಕ್ಕರ್ ಟ್ರೈನ್ ನಂಬರ್ 2266 ಅರೈವ್ ಆಗಿದೆ ಜುಲಾರ್ಪೇಟೆ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದು JTJ. ಇಲ್ಲಿ ಬರೋ ಟೈಮ್ ಇದ್ದಿದ್ದು 4:15ಗೆ, ನಾವು ತಲುಪಿದ್ದೀವಿ ಅರೌಂಡ್ 3:50ಗೆ. ಸೊ ಅರೌಂಡ್ 25 ಮಿನಿಟ್ಸ್ ಅರ್ಲಿ ಬಂದಿದ್ದೀವಿ, ಯಾಕಂದರೆ ಕುಪ್ಪಮಿಂದ ಜುಲಾರ್ಪೇಟೆಗೆ ಹೆವಿ ಸ್ಲ್ಯಾಕ್ ಟೈಮ್ ಕೊಟ್ಟಿದ್ದಾನೆ ಗುರು. ಮತ್ತು ಈ ಜುಲಾರ್ಪೇಟೆ ಬಂದು ಒಂದು ಜಂಕ್ಷನು, ಇಲ್ಲಿಂದ ಒಂದು ಲೈನ್ ಬಂದು ಚೆನ್ನೈಗೆ ಹೋಗುತ್ತೆ, ಒಂದು ಲೈನ್ ಬಂದು ಬೆಂಗಳೂರಿಗೆ ಹೋಗುತ್ತೆ, ಇನ್ನೊಂದು ಟ್ರೈನ್ ಬಂದು ತಿರುಪತಿಯೂರು ಸೇಲಂ ಕಡೆ ಹೋಗ್ಬಿಡುತ್ತೆ. ಇವಾಗ ಮಾತಾಡೋದ್ರೆ ಟಿಕೆಟ್ ಪ್ರೈಸಿಂಗು. ಸೊ ನಿಮಗೆ ಬೆಂಗಳೂರಿಂದ ಚೆನ್ನೈ ಟ್ರಾವೆಲ್ ಮಾಡಿದ್ರೆ ಸೆಕೆಂಡ್ ಸೀಟಿಂಗಲ್ಲಿ 160 ಕೊಡಬೇಕು. ಅದಾದಮೇಲೆ ಚೇರ್ ಕಾರಲ್ಲಿ ಲೈಕ್ ಡಬಲ್ ಡೆಕ್ಕರ್ ಚೇರ್ ಕಾರಲ್ಲಿ ನಿಮಗೆ 560 ಕೊಡಬೇಕು. ವಿತೌಟ್ ಫುಡ್ ಎನಿಥಿಂಗ್, ನಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್. ಬರೀ ನಿಮ್ಗೆ ಒಂದು ಸೀಟಿಗೆ ಮಾತ್ರ ನೀವು 560 ರೂಪಾಯಿ ಕೊಡಬೇಕು. ಸೊ ನಾನು ಸದ್ಯಕ್ಕೆ ಈ ಜರ್ನಿ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಾನು ಚೆನ್ನೈವರೆಗೂ ಟ್ರಾವೆಲ್ ಮಾಡ್ತಿಲ್ಲ, ಬೆಂಗಳೂರಿಂದ ಜುಲಾರ್ಪೇಟೆವರೆಗೂ ಟ್ರಾವೆಲ್ ಮಾಡಿದೆ. ಸೊ ಇಲ್ಲಿವರೆಗೂ ನಿಮ್ಗೆ ಟಿಕೆಟ್ ಪ್ರೈಸ್ ಬೇಕಂದರೆ ಬೆಂಗಳೂರಿಂದ ಜುಲಾರ್ಪೇಟೆವರೆಗೂ ಬರಬೇಕಂದ್ರೆ ಸೆಕೆಂಡ್ ಸೀಟಿಂಗಲ್ಲಿ 95, ಅದಾದಮೇಲೆ ಡಬಲ್ ಡೆಕ್ಕರ್ ಚೇರ್ ಕಾರಲ್ಲಿ ಬಂದು 315 ರೂಪೀಸ್ ನೀವು ಕೊಡಬೇಕು. ನಾನು ಬೆಟ್ಟ ನಿಮ್ಗೆ ತೋರಿಸ್ದನಲ್ಲ ನೋಡಿ, ಅದೇ ಬೆಟ್ಟ ಇರೋದು, ಸ್ಟೇಷನ್ ಹಿಂದೆನೇ ಆ ಬೆಟ್ಟ ಇದೆ. ನಮ್ಮ ಟ್ರೈನ್ ಬೇಗ ಬಂದಿದೆಯಲ್ಲ, ಸೊ 4:15 ಟೈಮು 3:50ಗೆ ಬಂದಿದ್ದೀವಿ. ಸೊ ಇದು ಟೈಮ್ಗಿಂತ ಮುಂಚೆ ಹೋಗಲ್ಲ, ಇಲ್ಲಿ ಬಂದು 5 ಮಿನಿಟ್ಸ್ ಸ್ಟಾಪ್ ಇದೆ. ಸೊ 4:20ಗೆ ಇಲ್ಲಿಂದ ಡಿಪಾರ್ಟ್ ಆಗಬೇಕು. ಸೊ ಇದು 4:20ಗೆ ಡಿಪಾರ್ಟ್ ಆಗುತ್ತೆ. ಬೇಗ ಬಂದು ಬೇಗ ಇದು ಹೋಗೋಕ್ಕೆ ಚಾನ್ಸೇ ಇಲ್ಲ. ಟೈಮಿಂಗ್ ಏನಿದೆ ಆ ಟೈಮ್ಗೆ ಡಿಪಾರ್ಟ್ ಆಗೋದು. ಬೇಗ ಬಂದರೂ ಕೂಡ ಯಾವ ಟೈಮಿಗೆ ಡಿಪಾರ್ಟ್ ಆಗಬೇಕು ಆ ಟೈಮ್ಗೆ ಡಿಪಾರ್ಟ್ ಆಗುತ್ತೆ. ಸೊ ನಮ್ಮ ಜುಲಾರ್ಪೇಟೆ ಜಂಕ್ಷನ್ ಬಂದು ತಮಿಳ್ನಾಡುದ ಮೊದಲ ಜಂಕ್ಷನ್ ಇದೆ, ಮೊದಲ ರೈಲ್ವೆ ಸ್ಟೇಷನು. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ, ಎಂಟ್ರಾದ್ರಿ ಆಂಧ್ರ ಪ್ರದೇಶ, ಅದಾದಮೇಲೆ ಇವಾಗ ತಮಿಳ್ನಾಡುವಲ್ಲಿದ್ದೀವಿ. ಸೊ ನೆಕ್ಸ್ಟು ಯಾವೆಲ್ಲ ಸ್ಟಾಪ್ ಬರುತ್ತೆ ಜುಲಾರ್ಪೇಟೆಗೆ ಆದಮೇಲೆ MGR ಸೆಂಟ್ರಲ್ವರೆಗೂ ಅದು ಡಿಸ್ಪ್ಲೇಯಲ್ಲಿ ಲೈಕ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುತ್ತೆ, ಯಾವ್ಯಾವ ಸ್ಟಾಪ್ಸ್ ಬರುತ್ತೆ, ಟೈಮಿಂಗ್ ಜೊತೆ ಎಲ್ಲ ಕಾಣಿಸ್ತಿರುತ್ತೆ. ಸರಿ, ಮತ್ತು ಆ್ಯಕ್ಚುಲಿ ಫೋನಲ್ಲಿ ಚಾರ್ಜ್ ಇಲ್ಲ, ನಾನು ಇವಾಗ ಫೋನ್ ಚಾರ್ಜ್ಗೆ ಹಾಕೊಬೇಕು, ಟಿಕೆಟ್ ಬುಕ್ ಮಾಡಬೇಕು ನೆಕ್ಸ್ಟ್ ಟ್ರೈನ್ದು. ನೋಡೋಣ ಟಿಕೆಟ್ ಸಿಗುತ್ತೋ ಇಲ್ಲ ಅಂತ. ಅದಾದಮೇಲೆ ಹೇಳಕ್ಕೆ ಹೋದರೆ ನೀವು ಟ್ರಾವೆಲ್ ಮಾಡ್ಬೋದು ಡಬಲ್ ಡೆಕ್ಕರಲ್ಲಿ, ಬಟ್ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ ಸೀಟು. ಅದೊಂದು ಗಮನ ಅಲ್ಲಿ ಇಟ್ಕೊಂಡಿರಿ. ಬೇರೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ಇಷ್ಟೊಂದು ಕಂಜೆಸ್ಟೆಡ್ ಇರೋಲ್ಲ. ಸೊ ಎಮರ್ಜೆನ್ಸಿ ಇದ್ದರೆ ನೀವು ಟ್ರಾವೆಲ್ ಮಾಡ್ಬೋದು, ಇಲ್ಲಾಂದರೆ ಐ ವುಡ್ ನಾಟ್ ಸಜೆಸ್ಟ್, ನಾನು ಸಜೆಸ್ಟ್ ಮಾಡಲ್ಲ. ಯಾಕಂದರೆ 3 ಜನ ಬಂದುಬಿಟ್ರೆ ತುಂಬ ಕಂಜೆಸ್ಟೆಡ್ ಆಗಿಬಿಡುತ್ತೆ ಗುರು. ಆ ಸಿಂಗಲ್ ಸೀಟ್ ನಿಮ್ಗೆ ಸಿಕ್ಬಿಟ್ರೆ ಟೆನ್ಷನ್ ಇರೋಲ್ಲ. ನಮ್ಮ ಟ್ರೈನ್ ಬಂದಿದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 3 ಅಲ್ಲಿ, ಅದು ಹೋಗೋವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಫೋನ್ ಚಾರ್ಜ್ ಆಗಬೇಕು, ಚಾರ್ಜ್ ಬರೀ 18% ಇದೆ. ತಿರ್ಗಾ ಇನ್ನೂ ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಸರಿ, ಮತ್ತು ಈ ವಿಡಿಯೋ ಇಲ್ಲವರೆಗೆ ಇಕ್ತೀನಿ. ನಾನು ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಈ ವಿಡಿಯೋ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಶಬ್ದದಲ್ಲಿ ಪದಗಳಲ್ಲಿ ನನಗೆ ಕ್ಷಮಿಸ್ಬಿಡಿ, ಯಾಕಂದರೆ ನಾನೊಬ್ಬ UP ಹುಡುಗ, ಅಲ್ಲಿಂದ ಬಂದು ಕನ್ನಡ ಕಲ್ತು ನಿಮಗೆ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸೊ ಯಾವುದಾದ್ರೂ ವರ್ಡು ಏನೋ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಾಗಿದ್ರೆ ಐ ಆಮ್ ಲಿಟ್ರಲಿ ಸಾರಿ. ನಾನು ಬೇಕಂತ ಏನೂ ಮಾಡ್ತಿಲ್ಲ,
ಸೊ ನನಗೆ ಪ್ರೊನೌನ್ಸಿಯೇಷನ್ ಸಮ್ಟೈಮ್ ಮಿಸ್ಟೇಕ್ ಆಗ್ಬೋದು. ಸೊ ಅದಕ್ಕೆ ಎಕ್ಸ್ಟ್ರೀಮ್ಲಿ ಸಾರಿ ಆ್ಯಂಡ್ ನನಗೆ ಕ್ಷಮಿಸ್ಬಿಡಿ. ಅದೇ ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.